ಬಹಳ ದುಃಖದಿಂದ ಬೇಸರದಿಂದ ಹೇವರಿಕೆಯಿಂದ ಇವತ್ತಿನ ಬುಲೆಟಿನ್ ಅನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಯಾಕೆ ಈ ಪ್ರಕರಣ ಆಯಿತು? ಯಾಕೆ ಇಷ್ಟು ಜನ ಸತ್ರು? ಯಾರು ಕಾರಣ? ವೆರಿ ಇಂಪಾರ್ಟೆಂಟ್. ಯಾರು ಕಾರಣ? ಸರ್ಕಾರದ ಪ್ರತಿನಿಧಿಗಳು ಹೇಳ್ತಾರೆ ನಮ್ಮದೇನು ತಪ್ಪಿಲ್ಲ, ನಾವೇನೇನು ವ್ಯವಸ್ಥೆ ಮಾಡಬೇಕು ಎಲ್ಲ ವ್ಯವಸ್ಥೆ ಮಾಡಿದ್ವಿ, ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರು, ಹಿಂಗೆ ಎಡವಟ್ಟಾಯಿತು. ಅಂದರೆ ಇದಕ್ಕೆ ಸರ್ಕಾರ ಜವಾಬ್ದಾರಿ ಅಲ್ಲ. ಸರ್ಕಾರ ಜವಾಬ್ದಾರಿ ಅಲ್ಲ ಇದಕ್ಕಾಗಾದರೆ ಯಾರು ಜವಾಬ್ದಾರಿ? ಹಾಗಾದರೆ BCCI ಹೇಳ್ತಾ ಇದೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ನಾವೇನಿದನ್ನು ಆಯೋಜನೆ ಮಾಡಿ ಅಂತ ಹೇಳಿರಲಿಲ್ಲ. ಅಲ್ಲಿಗೆ ಅವರ ಜವಾಬ್ದಾರಿನೂ ಕೂಡ ಇಲ್ಲ. ಯಾರ ಜವಾಬ್ದಾರಿ ಇದೆ ಹಾಗಾದರೆ? ಯಾರ ಜವಾಬ್ದಾರಿ ಇದೆ? ಈ ಈ ಈ ಪ್ರಶ್ನೆನ ಕೇಳ್ತಾನೆ ನಾನು ಶುರು ಮಾಡ್ತಾ ಇದ್ದೀನಿ. ಯಾರ ಜವಾಬ್ದಾರಿ ಇದೆ? ಕೋಲ್ಕತ್ತಾದಲ್ಲೂ ಕೂಡ ಗೆದ್ದಂಥ ಸಂದರ್ಭದಲ್ಲಿ ಅಷ್ಟೊಂದು ಜನ, ಇಡೀ ಕೋಲ್ಕತ್ತಾ ಜನಗಳು ಬಂದಿದ್ರಲ್ರಿ, ಅವತ್ತು ಯಾಕಿಂತ ಘಟನಾವಳಿಗಳಾಗಲಿಲ್ಲ? ಮುಂಬೈನಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಂಭ್ರಮ ನಡೆದಿತ್ತು ಹಿಂದೆ, ಯಾಕಂತ ಘಟನಾವಳಿಗಳಾಗಿರಲಿಲ್ಲ? ಮುಂಬೈನಲ್ಲಿ ಯಾಕಂಗಾಗಿರಲಿಲ್ಲ? ವಿಶ್ವಕಪ್ ಗೆದ್ದಂಥ ಸಂದರ್ಭದಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಟಗಾರರು ಬಂದಿದ್ರಲ್ಲ, ಯಾಕಿಂತ ಘಟನಾವಳಿಗಳಾಗಿರಲಿಲ್ಲ? ಯಾಕಾಗಿರಲಿಲ್ಲ? ಮೊನ್ನೆ ಅಪ್ಪು ಹೋದಂಥ ಸಂದರ್ಭದಲ್ಲಿ ವ್ಯವಸ್ಥೆ ಮಾಡಿತ್ತಲ್ಲ ಸರ್ಕಾರ, ಒಂದೇ ಒಂದು ಅಹಿತಕರ ಘಟನಾವಳಿಗಳಾಗಬಾರ್ದು ಅಂತ. ಯಾಕಾಗಲಿಲ್ಲ ಇಂಥದ್ದು ಘಟನಾವಳಿಗಳು? ಯಾಕೆ ನಿನ್ನೆ ಆಯಿತು? ಯಾರು ಜವಾಬ್ದಾರಿ? ಸಾವಿಗೆ ಯಾರು ಜವಾಬ್ದಾರಿ? ಅವರ ಕಣ್ಣೀರು, ಅವರ ಶಾಪ, ಅವರ ಉಸಿರು ನಿಮಗೆ ತಟ್ಟದಂಗಿರುತ್ತಾ? ನಿಮಗೆ ತಟ್ಟದಂಗಿರುತ್ತಾ? ಆ ಸತ್ತಂತ 11 ಮಂದಿನಲ್ಲಿ ನಿಮ್ಮ ಮನೆ ಮೆಂಬರ್ಸ್ಗಳನ್ನ ಜ್ಞಾಪಿಸ್ಕೊಳ್ಳಿ. ಫಸ್ಟು ಜ್ಞಾಪಿಸ್ಕೊಳ್ಳಿ ನಿಮ್ಮ ಯೋಗ್ಯತೆಗೆ, ಜ್ಞಾಪಿಸ್ಕೊಳ್ಳಿ ನಿಮ್ಮ ಯೋಗ್ಯತೆಗೆ. 11 ಜನರಲ್ಲಿ ನಿಮ್ಮ ಮನೆಯವ್ರನ್ನ ಯಾರನ್ನಾದರೂ ಕಲ್ಪಿಸ್ಕೊಳ್ಳಿ. ಸ್ವಲ್ಪ ಹೊಟ್ಟೆ ಉರಿಲಿ, ಸ್ವಲ್ಪ ಹೊಟ್ಟೆ ಉರಿಲಿ ನಿಮಗೆ. ಇದೊಂದು ವ್ಯವಸ್ಥೆ, ಇದೊಂದು ಸಿದ್ಧತೆ, ಜನರ ಜೀವಕ್ಕೆ ಸಂಬಂಧಪಟ್ಟಂಗೆ ಇದೊಂದು ಬದ್ಧತೆ. ಛೀ, ನಾಚಿಕೆಗೇಡ್ರಿ, ನಾಚಿಕೆ ಆಗಬೇಕು ನಿಮಗೆ. ಯಾರ್ಯಾರನ್ನ ಕಲ್ಪಿಸ್ಕೊತೀರಿ ಕಲ್ಪಿಸ್ಕೊಳ್ಳಿ, ನಿಂತ್ಕೊಳ್ಳಿ ಸಾಲಕ್ಕೆ. ನಾಚಿಕೆ ಆಗಬೇಕು. ಶೇಮ್, ಇಡೀ ವ್ಯವಸ್ಥೆಗೆ ಶೇಮ್. ಕಾರಣ ಹೇಳ್ತಾರೆ, ಕಾರಣನ ಪತ್ರಿಕಾಗೋಷ್ಠಿ ಮಾಡೋದು, ನ್ಯಾಯಾಂಗ ತನಿಖೆ ನೋಡ್ತಾ ಇದ್ವಿ ನಾವು ಕೂಡ. TV9 ಎಲ್ಲದನ್ನು ಕೂಡ ಗಮನಿಸ್ತಾ ಇತ್ತು ನಿನ್ನಿಂದ. ಮಧ್ಯಾಹ್ನ ಬಂದು ಟೇಪ್ ಹಿಡಿತಾ ಇದ್ರು. ಟೇಪ್ನ ವಿಧಾನಸೌಧದ ಇದರಲ್ಲಿ ಟೇಪ್ ಹಿಡಿದು ಅಳಿತಾ ಇದ್ರು ಮಧ್ಯಾಹ್ನ. ಆದರೂ ಕೂಡ ಪ್ರಿಪರೇಷನ್ ಇಲ್ಲ. ಇವರು ಯಾವುದಾದ್ರೂ ಉತ್ಸವಗಳನ್ನು ಮಾಡ್ತಾರಲ್ಲ, ಅಷ್ಟೂ ಕೂಡ ಪ್ರಿಪರೇಷನ್ ಇರಲಿಲ್ಲ. ಗೆದ್ದಂಥ ಸಂದರ್ಭದಲ್ಲಿ ಇದ್ದಂಥ ಉತ್ಸಾಹ ಏನು ಎತ್ತ, ಅಭಿಮಾನ ಏನು ಎತ್ತ, 18 ವರ್ಷ ಹಿಡಿದಿಟ್ಟಂಥ ಆ ಒಂದು ಸಂಭ್ರಮ ಇತ್ತಲ್ಲ, ಅದು ಸ್ಫೋಟ ಆದಂಥ ಬಗೆ ಇತ್ತಲ್ಲ, ಅದರ ಬಗ್ಗೆ ಐಡಿಯಾ ಇರಲಿಲ್ವ ಸರ್ಕಾರಕ್ಕೆ? ಹಾಗಾದರೆ 3 ಕಡೆ ಕಾರ್ಯಕ್ರಮ ಮಾಡಿ ಅಂತ ಯಾರಾದರೂ ಕೇಳಿದ್ರೇನ್ರಿ ನಿಮಗೆ? ನಿಮಗೆ ಏನವ್ರನ್ನ ಹೋಗಿ ಅವ್ರನ್ನ ಬರಮಾಡ್ಕೊಬರ್ಬೇಕು, ವಿಧಾನಸೌಧದ ಮುಂಭಾಗದಲ್ಲಿ ಅವ್ರಿಗೆ ಮಾಡಬೇಕು, ಅಲ್ಲಿಂದ ಜಾತ್ರೆ ಹೋಗಬೇಕು, ಅಲ್ಲಿಂದ ಸ್ಟೇಡಿಯಮ್ಮಲ್ಲಿ ಆಗಬೇಕು. ಯಾವ ಸೀಮೆ ಪ್ಲಾನ್ ಇದು? ಯಾವ ಸೀಮೆ ಪ್ಲಾನು? ನಿನ್ನೆ DPAR ಅಧಿಕಾರಿ ಹೇಳ್ತಾ ಇದ್ರು ಒಬ್ಬರು ಲೇಡಿ, ಇಲ್ಲ ನೋಡಿ ಇದು ವಿಧಾನಸೌಧ, ಈ ಎದುರುಗಡೆಗೆ ಕೋರ್ಟ್ ಇದೆ, ಭಾಳ ಸೂಕ್ಷ್ಮ ಪ್ರದೇಶ. ಎಸ್, ನಾನು ಹೇಳ್ತಾ ಇದ್ದೀನಿ, ನಿಜಕ್ಕೂ ಜನ ಅಪೇಕ್ಷೆ ಪಡ್ತಾ ಇದ್ದಾರೆ ಕೋರ್ಟು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮಧ್ಯಪ್ರವೇಶ ಮಾಡುತ್ತೆ ಅಂತ. ಮಾಡಿದರೂ ಕೂಡ ಅಚ್ಚರಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅಚ್ಚರಿ ಇಲ್ಲ. ಯಾರಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕ ಮೊಕದ್ದಮೆ ಹೂಡಿದರೂ ಕೂಡ, PIL ಹಾಕಿದರೂ ಕೂಡ ಅಚ್ಚರಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತವಾದಂಥ ತನಿಖೆ ಆಗಬೇಕು. ಏನು ಸಾವಿಗೆ ಯಾರೂ ಜವಾಬ್ದಾರರಲ್ವಾ? ಯಾವ ಕಾರಣದಿಂದ ಈ ಸಾವು? ಯಾರಿಗೋಸ್ಕರ ಈ ಸಾವು? ಏನು ದೇಶಕ್ಕೆ ಕೊಟ್ಟರಾ ಜೀವವನ್ನು? ಸಮಾಜಕ್ಕೆ ಕೊಟ್ಟರಾ ಜೀವವನ್ನು? ಯಾವ ಸಾರ್ಥಕತೆಗೆ? ಹುಚ್ಚು ಅಭಿಮಾನಕ್ಕೆ. ನಾಚಿಕೆ ಆಗೋದು ಬೇಡವೇನ್ರಿ? ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮರ ಹತ್ತಿ ಕೂತ್ಕೊಂಡಿದ್ದಾರೆ ಜನರು, ಬಿಲ್ಡಿಂಗ್ಗಳನ್ನ ಹತ್ತಿ ಕೂತ್ಕೊಂಡಿದ್ದಾರೆ ಜನರು. ಜನ ಜಾತ್ರೆ, ಹೇಳೋರಿಲ್ಲ ಕೇಳೋರಿಲ್ಲ. ಅರೇ, ಒಂದು ಕಡೆಗೆ ಕಪ್ಪೆತ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಹೆಣ ಎತ್ತಾ ಇದ್ದಾರೆ, ಒಂದು ಕಡೆಗೆ ಕಣ್ಣೀರು ಹಾಕ್ತಾ ಇದ್ದಾರೆ ಜನ, ಇನ್ನೊಂದು ಕಡೆಗೆ ಚಪ್ಪಳೆ ಹೊಡಿತಾ ಇದ್ದಾರೆ. ವಿರಾಟ್ ಕೊಹ್ಲಿ ಹೆಂಡತಿ ಫ್ಲೈಯಿಂಗ್ ಕಿಸ್ಗಳು ಕೊಡ್ತಾ ಇದ್ದಾರೆ ಜನರಿಗೆ, ಇಲ್ಲಿ ಹೆಣ ಎತ್ಕೊಂಡು ಹೋಗ್ತಾ ಇವೆ. ಮಾನ ಮರ್ಯಾದೆ ಬೇಡವಾ? ಮಾನ ಮರ್ಯಾದೆ.
ತಕ್ಷಣಕ್ಕೆ ಕಾರ್ಯಕ್ರಮ ಕ್ಯಾನ್ಸಲ್ ಆಗಬೇಕಾಗಿತ್ತು. 2 ನಿಮಿಷ ಮೌನಾಚರಣೆ ಮಾಡಬೇಕಾಗಿತ್ತಲ್ಲಿ. ಕಣ್ಣೀರು ಹಾಕಬೇಕಾಗಿತ್ತು. ನೀವು ಕಪ್ ಗೆದ್ರಿ ಅಂತ ಸಂಭ್ರಮದಿಂದ ಕಣ್ಣೀರು ಹಾಕಿದ್ರಲ್ಲ, ಈಗ ನಿಜವಾದ ಕಣ್ಣೀರು ಬರಬೇಕಾಗಿತ್ತು. ಇಲ್ಲಿ ತನಕ ಫ್ರಾಂಚೈಸಿ ಆಗಿರ್ಬೋದು, RCB ಆಟಗಾರರಾಗಿರ್ಬೋದು, ಯಾವನಾದರೂ ಒಬ್ಬನ ಸ್ಟೇಟ್ಮೆಂಟ್, ಒಬ್ಬ ಟ್ವೀಟ್ ಮಾಡಿರೋದು, ಛೀ, ಕೊಹ್ಲಿ ಒಬ್ಬರನ್ನ ಬಿಟ್ಟರೆ ಯಾರೂ ಇಲ್ಲ ಇಲ್ಲಿ ತನಕ. ನಾಚಿಕೆ ಆಗಬೇಕು ವ್ಯವಸ್ಥೆಗೆ. ನಮ್ಮ ತಪ್ಪಲ್ಲ, ನಿಮ್ಮ ತಪ್ಪಲ್ಲ, ಬಂದವರು ತಪ್ಪು. ಮೊದಲೇ ಬೆಂಗಳೂರಿನ ಹಣೆಬರಹ, ಬೆಂಗಳೂರಿನ ಯೋಗ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ಗೊತ್ತು ಎಲ್ರಿಗೂ ಕೂಡ. 4 ಹನಿ ಮಳೆ ಬಿದ್ದರೆ ಓಡಾಡೋಕ್ಕೆ ಜಾಗ ಇರಲ್ಲ ಅಲ್ಲಿ. ಆ ಪಾರ್ಟಿ ಜನಸಾಗರ ಹರಿದು ಬಂದರೆ ಗತಿ ಏನ್ರಿ ಆಗಬೇಕು? ಏನಾಗಬೇಕು ಗತಿ? ಏನು ವ್ಯವಸ್ಥೆ ಮಾಡಿದ್ದೀರಿ ನೀವು? ವ್ಯವಸ್ಥೆ ಈ ರೀತಿ ನಡ್ಡಗಿದ್ರೆ ಗೇಟ್ ಹತ್ತಕ್ಕೆ ಜನಗಳನ್ನು ಬಿಡ್ತಾ ಇದ್ದೀರ ನೀವು? ವ್ಯವಸ್ಥೆ ಈ ರೀತಿ ಇದ್ದರೆ ಆರಂಭದಲ್ಲೇ ಕೈಕಾಲು ಮುರ್ಕೊಂಡ್ರಲ್ಲ, ಆವಾಗಲೇ ಎಚ್ಚೆತ್ಕೋಬೇಕಾಗಿತ್ತು ವ್ಯವಸ್ಥೆ. ಟಿಕೆಟ್ ಇಲ್ಲ, ಆಯ್ತಾ, ಪಪಾಸ್ ಇಲ್ಲ, ಓಪನ್ ಮಾಡಬೇಕಾಗಿತ್ತು ಗೇಟ್ಗಳನ್ನು. ಕೂತ್ಕೊಳ್ಳೋರು ಬಂದು ಕೂತ್ಕೋತಾ ಇದ್ರು. ಅದಾದಮೇಲೆ ಕೆಲವೊಂದು ಕಡೆ ಬಂದ್ ಮಾಡಬೇಕಾಗಿತ್ತು, ಸಾಧ್ಯ ಇಲ್ಲ ಅಂತೇಳಿ ಅಂತ. ಎಲ್ಲ ತಪ್ಪು ಸಂದೇಶಗಳು, ಕೋಆರ್ಡಿನೇಷನ್ನ ದೊಡ್ಡ ಕೊರತೆ. ಫ್ರಾಂಚೈಸಿಯವರು ಹೇಳಿಬಿಟ್ರು, ನಾವು ಇಲ್ಲಿ ಸಂಭ್ರಮಾಚರಣೆ ಮಾಡ್ತೀವಿ, ಪಥಸಂಚಲನ ಮಾಡ್ತೀವಿ, ನಾವು ಯಾತ್ರೆ ಹೋಗ್ತೀವಿ ವಿಧಾನಸೌಧದಿಂದ ಅಲ್ಲಿ ತನಕ. ಮನೆ ಕೆಲವರು ಹೇಳಿದ್ರು ಇಲ್ಲ ಇಲ್ಲ ಯಾತ್ರೆ. ಇನ್ನು ಕೆಲವರು ದೊಡ್ಡ ಪ್ರಮಾಣದಲ್ಲಿ ಜನರನ್ನು ಜಮಾಯಿಸಬೇಕು ಅಂತ ಕೂಡ ಪ್ಲಾನ್ ಮಾಡ್ತಾಯಿದ್ರು. ಬೇರೆ ಬೇರೆಯವ್ರ ಮಕ್ಕಳು ಅದೇ ಕೆಲಸ ಮಾಡ್ತಾಯಿದ್ರು. ಇದೆಲ್ಲದರ ಪರಿಣಾಮ ಏನು ಗೊತ್ತಾ? ಇಲ್ಲಿ ಇದೆಲ್ಲದರ ಪರಿಣಾಮ 11 ಜನರ ಜೀವ ಬಲಿ ಹಾಕ್ತು. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಈ ಶಾಪ, ಈ ಕಣ್ಣೀರು, ಈ ಉಸಿರು ಬಿಡಲ್ಲ. ಇದು ತಟ್ಟುತ್ತೆ, ಇದು ತಟ್ಟುತ್ತೆ. ಅಂದ್ಕೊಳ್ಳಿ, 11 ಜನರಲ್ಲಿ ಅಂದ್ಕೊಳ್ಳಿ ನಿಮ್ಮ ಮನೆ ಮೆಂಬರ್ಗಳು ಯಾರು ಇದ್ದಾರೆ ಅಂತ. ಅದರ ಹೊಟ್ಟೆವರಿಗೆ ಗೊತ್ತಾಗುತ್ತೆ ನಿಮಗೆ, ಯೋಗ್ಯತೆ ಇದ್ರೆ ಗೊತ್ತಾಗುತ್ತೆ ನಿಮಗೆ. ನಾಚಿಕೆ ಆಗಬೇಕು. ಶೇಮ್. ಒಂದು ನೆಟ್ಟಿಗೆ ಒಂದು ಸಂಭ್ರಮೋತ್ಸವ ವ್ಯವಸ್ಥೆ ಮಾಡಕ್ಕೆ ಬರಲ್ಲ ಅಂದರೆ ಇನ್ನೇನ್ರಿ ಮಾಡ್ತೀರಿ ನೀವು ಜೀವನದಲ್ಲಿ? ಇನ್ನೇನು ಮಾಡ್ತೀರಿ ನೀವು? ನಿಮ್ಮನ್ನು ನಂಬಿ ಇನ್ನು ಯಾವ್ಯಾವುದನ್ನು ವಹಿಸಬೇಕು? ನೆಟ್ಟಗೊಂದು ಸಂಭ್ರಮಾಚರಣೆ ಮಾಡಕ್ಕೆ ಬರಲ್ಲ ನಿಮಗೆ. ನಿಮಗೆ ಯೋಗ್ಯತೆ ಇಲ್ಲ ಇದನ್ನು ಮಾಡೋಕ್ಕೆ, ಯೋಗ್ಯತೆ ಇಲ್ಲ ಇದನ್ನು ಮಾಡೋಕ್ಕೆ. ಜನ ಜಾಸ್ತಿ ಬಂದ್ಬಿಟ್ರು, ನಮ್ಗೆ ಗೊತ್ತಿರಲಿಲ್ವ ನಿಮಗೆ ಜನ ಜಾಸ್ತಿ ಬರುತ್ತೆ? ಈಗ ಗೆದ್ದಂಥ ಸಂದರ್ಭದಲ್ಲಿ ಆಕಾಶ ನೋಡಿದ್ರೇನ್ರಿ, ದೀಪಾವಳಿ ಪಟಾಕಿ ಸಂಭ್ರಮ, ಆಕಾಶದ ತುಂಬ ಚಿತ್ತಾರ, ಅದನ್ನು ನೋಡೇ ಅರ್ಥ ಮಾಡ್ಕೋಬೇಕಾಗಿತ್ತು ಎಷ್ಟರ ಮಟ್ಟಿಗೆ ಹುಚ್ಚಿದೆ ಅಂತ. ನೀವು ಅದರಲ್ಲಿ ಪಾಲುದಾರರು, ನೀವು ವಿಶ್ ಮಾಡಿದಿರಿ, ನಿಮ್ಮಲ್ಲೂ ಸಂಭ್ರಮ ಇತ್ತು, ನೀವು ಟಿ ಶರ್ಟ್ ಹಾಕೊಂಡು ಪೋಸ್ ಕೊಟ್ರಿ, ಕಾಂಪಿಟೇಷನ್ ಇತ್ತು, ಯಾರನ್ನು ರಿಸೀವ್ ಮಾಡಬೇಕು, ಯಾರನ್ನ ಸಂಭ್ರಮಿಸಬೇಕು, ಏನು ಎತ್ತ ಅಂತ. ಏನಿದು? ಒಂದು ಕಡೆಗೆ ಸಾವು ಸೂತಕ, ಇನ್ನೊಂದು ಕಡೆಗೆ ಸಂತೋಷ, ಉತ್ಸವ, ಸಂಭ್ರಮ, ಕೇಕೆ, ಶಿಳ್ಳೆ, ಚಪ್ಪಾಳೆ. ವಾಟ್ ನಾನ್ಸೆನ್ಸ್! ಅಂದ್ಕೊಳ್ಳಿ, ನಮ್ಮವ್ರ ಮನೆಯವ್ರು ಯಾರಾದರೂ ಸತ್ತಿದ್ರೆ ಹೆಂಗಿರ್ತಿತ್ತು ಅಂದ್ಕೊಳ್ಳಿ. ಒಂದು ಸರಿ ಅಂದ್ಕೊಳ್ಳಿ, ಯಾವ ಸಾರ್ಥಕತೆಗೋಸ್ಕರ ಇವರು ತಮ್ಮ ಜೀವ ಕೊಟ್ಟರು ಹೇಳಿ? ಹುಚ್ಚುತನ. ಏನಪ್ಪ ಭಾರತ ವಿಶ್ವಕಪ್ ಗೆದ್ದಿತ್ತ, ಸಂಭ್ರಮ ಪಟ್ಟುವಪ್ಪ ನಾವು ಅಂತನ್ನಕ್ಕೆ. ಅರೇ, RCB ಅಭಿಮಾನ ದೊಡ್ಡ ಪ್ರಮಾಣದಲ್ಲಿದೆ ನಿಜ. ಆ ಅಭಿಮಾನಕ್ಕೆ ಜೀವ ಕೊಡುವಷ್ಟರ ಮಟ್ಟಿಗೆ ಕಾಂಪೌಂಡ್ಗಳ ಮೇಲೆ ಜನಗಳು, ಗೇಟ್ಗಳ ಮೇಲೆ ಜನಗಳು. ಇಲ್ಲಿ ಯಾರದು ತಪ್ಪು, ವ್ಯವಸ್ಥೆಯ ಲೋಪ ಇಲ್ಲಿ ಎದ್ದು ಕಾಣ್ತಾ ಇದೆಯಲ್ಲ, ಯಾರು ರೆಸ್ಪಾನ್ಸಿಬಲ್ ಈ ವಿಚಾರ ಸಂಬಂಧಪಟ್ಟಂಗೆ? ಸಾವಿಗೆ ಯಾರು ಹೊಣೆ? ಇಲ್ಲಿ ತನಕ ಕಪ್ಪು ನಂಬುದು ಅಂತ ಜನ ಬಂದವರು ಹೇಳ್ತಾ ಇದ್ದಾರೆ, ತಪ್ಪು ನಂಬುದು ಅಂತ. ವ್ಯವಸ್ಥೆ ಹೇಳಬೇಕು ತಪ್ಪು ನಂಬುದು ಅಂತ, ಸರ್ಕಾರ ಹೇಳಬೇಕು ತಪ್ಪು ನಂಬುದು ಅಂತ, ಪೊಲೀಸ್ ಇಲಾಖೆ ಹೇಳಬೇಕು ತಪ್ಪು ನಂಬುದು ಅಂತ ಹೇಳಬೇಕು. ಇಲ್ಲ ಸಲ್ಲದ ವಿವರಗಳನ್ನು ನೀವು ಹಬ್ಬಿಸ್ಬಿಟ್ರಲ್ಲ. ಬನ್ನಿ ಸಂಭ್ರಮಾಚರಣೆ ಇದೆ, ಬನ್ನಿ ಪರೇಡ್ ಇದೆ, ಬನ್ನಿ ನೀವೆಲ್ಲ ನಿಮ್ಮ ಅಭಿಮಾನಿಗಳನ್ನು ಕಣ್ಣು ತುಂಬಿಕೊಳ್ಳಿ ನೋಡಿ ಬನ್ನಿ ಅಂತಂದ್ರಲ್ಲ. ಹೇಳಿ ತಪ್ಪು ನಮ್ದು ಅಂತ ಹೇಳಿ, ತಪ್ಪು ನಮ್ದು ಅಂತ ಹೇಳಿ. ಆತ್ಮವಂಚನೆ ಮಾಡ್ಕೋಬೇಡಿ. ಏನಪ್ಪ, ನಿನ್ನೆ ಗೆದ್ದ ತಕ್ಷಣ ಇವತ್ತಲ್ಲೇ ಸಂಭ್ರಮಾಚರಣೆ ಬೇಕಿತ್ತ? ಮಧ್ಯರಾತ್ರಿ ತನಕ ನಿದ್ದೆಗೆಟ್ಟು ಕೂತ್ಕೊಂಡಿದ್ರಪ್ಪ ಅಭಿಮಾನಿಗಳು. 6ನೇ ದಿವಸನೇ ಸಂಭ್ರಮಾಚರಣೆ, ಮೂರು ಕಡೆಗೆ ಸಂಭ್ರಮಾಚರಣೆ. ಏನು ಸಿಬ್ಬಂದಿ ನಿಯೋಜನೆ ಏನು ತಮಾಷೆ ಏನ್ರಿ?
ತಮಾಷೆನಾ? ಒಂದು ಮೂಲದ ಪ್ರಕಾರ ಪೊಲೀಸ್ ಇಲಾಖೆ ಹೇಳ್ತಂತೆ ಬೇಡ ಬೇಡ ಕಾರ್ಯಕ್ರಮ ಬೇಡ. ಆದರೆ ಕೇಳಲಿಕ್ಕೆ ಯಾರೂ ತಯಾರಿರಲಿಲ್ಲ. ಉತ್ಸಾಹ ಇತ್ತು ಅವರಿಗೆ, ಉತ್ಸಾಹ. ಸಾಯಿಸಬೇಕಲ್ಲ 11 ಜನನ, ಹೆಣ ಎತ್ತಬೇಕಲ್ಲ 11 ಜನರದ್ದು. ಸ್ಟೇಡಿಯಂ ಹತ್ರ ಸುಸ್ತಾಗಿ ಬಳಲಿ ನಿಂತ್ಕೊಂಡ್ಬಿಟ್ಟಿದ್ರು ಪೊಲೀಸರು, ನಿಸ್ಸಹಾಯಕರಾಗಿ ನಿಂತ್ಕೊಂಡಿದ್ರು. ಎಲ್ಲೋ ಅವ್ರ ಕಡೆಗೆ ಎಡವಟ್ಟಾಗ್ತಾ ಇದೆ ಅನ್ನುವಂಥದ್ದು ಪೊಲೀಸರು ತುಂಬ ಚೆನ್ನಾಗಿ ಗೊತ್ತಿತ್ತು. ನಮ್ಮ ಪೊಲೀಸರು ದಡ್ಡರಲ್ಲ ನೋಡಿ, ನಾನು ಹೇಳ್ತಾ ಇದ್ದೀನಿ, ನಮ್ಮ ಪೊಲೀಸ್ ವ್ಯವಸ್ಥೆ ತುಂಬ ಸ್ಟ್ರಾಂಗ್ ವ್ಯವಸ್ಥೆ. ನಮ್ಮ ಪೊಲೀಸರನ್ನ ದಡ್ಡರು ಮಾಡ್ರ ನಮ್ಮ ರಾಜಕಾರಣಿಗಳು, ಪೊಲೀಸರನ್ನ ಪೆದ್ರರು ಮಾಡ್ರ ನಮ್ಮ ರಾಜಕಾರಣಿಗಳು, ಪೊಲೀಸರನ್ನ ಅವರ ಶಕ್ತಿ ಸಾಮರ್ಥ್ಯವನ್ನು ಕಳೆದಿರುವಂಥವರು ನಮ್ಮ ವ್ಯವಸ್ಥೆ, ನಮ್ಮ ರಾಜಕಾರಣಿಗಳು, ಅಧಿಕಾರಿಗಳು. ನಿನ್ನೆ ಮ್ಯಾಚ್ ಆಯಿತು, ನಿನ್ನೆ ಗೆದ್ದರು, ರಾತ್ರಿ ಯಾರಿಗೂ ನಿದ್ರೆ ಇಲ್ಲ, ಅಷ್ಟರ ಮಟ್ಟಿಗೆ ಕುಣಿದು ಕುಪ್ಪಳಿಸಿದ್ದಾರೆ. ಬೆಳಗ್ಗೆನೇ ಮಾರನೇ ದಿವಸನೇ 3 ಕಾರ್ಯಕ್ರಮ. ಯಾರು ಹೇಳಿದ್ರು ನೀವು 3 ಕಾರ್ಯಕ್ರಮಗಳನ್ನು ಮಾಡೋಕ್ಕೆ? ಯಾರು ಹೇಳಿದ್ರು? ಯಾವ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಸ್ವಾಮಿ ನೀವು? ಏನು ಬಿಡಪ್ಪ, ಭಾಳ ಅದ್ಧೂರಿಯಾಗಿ ಅದ್ಭುತವಾಗಿ ಕರೆಕ್ಟಾಗಿ ಪ್ಲಾನ್ ಮಾಡಿಬಿಟ್ಟಿದ್ದೀವಿ ನಾವು. ಹೌದು ಅನ್ಬೋದಪ್ಪ. ನೋಡಿ ನೋಡಿ, ಒಂದೊಂದು ದೃಶ್ಯಾವಳಿಗಳನ್ನು ನೋಡಿ, ಹೊಟ್ಟೆ ಉರಿದೋಗುತ್ತೆ. ಏನು ನಿನ್ನೆ ಅವರು ಕಪ್ಪೆತ್ತಿದ ತಕ್ಷಣನೇ ಇಲ್ಲಿ ಹೆಣ ಎತ್ತಬೇಕಾಗಿತ್ತ? ಮಾರನೇ ದಿವಸ 11ನ್ನು ಮಾರನೇ ದಿವಸನೇ ಮಾಡಬೇಕಾಗಿತ್ತ? 3 ಕಾರ್ಯಕ್ರಮಗಳು. ಹಿಂದಿನ ದಿವಸ ಪೊಲೀಸರೆಲ್ಲ ಆರಾಮ ನಿದ್ದೆ ಹೊಡೆದ್ಬಿಟ್ಟಿದ್ರಾ? ಪಾಪ ರೆಸ್ಟ್ ತಗೊಂಡಿದ್ರಾ? ಮಧ್ಯರಾತ್ರಿ ಪೂರ್ತಿ ಸಂಭ್ರಮಾಚರಣೆ ಇಡೀ ಬೆಂಗಳೂರಲ್ಲಿ. ಆಕಾಶದ ತುಂಬೆಲ್ಲ ಜಗಮಗ ಆಗಿತ್ತು ಅಂಗನ ಬೆಳಕುಗಳು. ನಿದ್ದೆ ಇಲ್ಲ, ಬುದ್ಧಿ ಇಲ್ಲ. ಪೊಲೀಸರು ಮತ್ತೆ ಮಾರನೇ ದಿವಸ ಬಂದಿದ್ದಾರೆ ಕೆಲಸಕ್ಕೆ. ಅಸಹಾಯಕರಾಗಿ ನಿಂತಿದ್ದಾರೆ, ನಿಸ್ಸಹಾಯಕರಾಗಿ ನಿಂತಿದ್ದಾರೆ, ದುರ್ಬಲರಾಗಿ ನಿಂತಿದ್ದಾರೆ ಪೊಲೀಸರು. ಏನಪ್ಪ ಇಷ್ಟು ಜನ ಬಂದರು ಅಂತ ಹೇಳಿದರೂ ಕೂಡ ಕೇಳುವಂಥ ವ್ಯವಧಾನ ವ್ಯವಸ್ಥೆಗಿರಲಿಲ್ಲ. ನಾಚಿಕೆ ಆಗಬೇಕು ಈ ವ್ಯವಸ್ಥೆಗೆ, ನಾಚಿಕೆ ಆಗಬೇಕು. ಸಾಬೀತು ಮಾಡಿಬಿಟ್ವಿ ನಾವು ನಮಗೆ ಯೋಗ್ಯತೆ ಇಲ್ಲ ಅಂತ. ನಮಗೆ ಒಂದು ಸಂಭ್ರಮಾಚರಣೆಯನ್ನು ಕೂಡ ಮಾಡಲಿಕ್ಕೆ ನಮಗೆ ಆಗಲ್ಲ ಅನ್ನುವಂಥ ಯೋಗ್ಯತೆ ಇಲ್ಲ ಅನ್ನೋದನ್ನು ಜಗತ್ತಿಗೆ ನಾವು ಸಾರಿಬಿಟ್ವಿ. ನಾವು ಕಪ್ ನಮ್ಮದು ಅಂತ ಹೇಳ್ತಿದ್ದಂಥ ಜನ ಈಗ ರಾಜಕಾರಣಿಗಳು ಹೇಳ್ತಾರೆ, ಹೌದಪ್ಪ ತಪ್ಪು ನಿಮ್ಮದು. ಯಾವನ್ ಬರೋಕ್ಕೆ ಹೇಳಿದ್ರು ನಿಮ್ಗೆ ಅಷ್ಟೊಂದು ಜನ? ಯಾರು ಪ್ರಾಯೋಜಕರು ಹೇಳ್ತಾ ಇದ್ದಾರೆ, ನಾವು ಆ ರೀತಿ ಇಲ್ಲ, ತಪ್ಪು ನಿಮ್ಮದು. BCCI ಹೇಳ್ತಾ ಇದೆ, ನಮಗದಕ್ಕೂ ಸಂಬಂಧ ಇಲ್ಲ, ತಪ್ಪು ನಿಮ್ಮದು. ಕಪ್ ನಮ್ಮದು ಅನ್ನುವಂಥವ್ರು ನೋಡಿ, 11 ಹೆಣಗಳು ಬಿದ್ದವು. ಕೆಲವರು ಕಪ್ ಎತ್ಕೊಂಡು ನೋಡ್ತಾ ಇದ್ದಾರೆ, ಇಲ್ಲಿ ಹೆಣ ಎತ್ತಾ ಇದ್ದಾರೆ, ಇಲ್ಲಿ ಹೆಣ ಎತ್ತಾ ಇದ್ದಾರೆ. ಅಯ್ಯೋ ಅಪ್ಪ ಅಂತಾರೆ. ಇಲ್ಲಿ ಜಯ ಜಯಕಾರಗಳು ಮೊಳಗ್ತಾ ಇವೆ. ಇಲ್ಲಿ ಜನ ಗಾಬರಿಯಿಂದ ಕೂಗಾಡ್ತಾ ಇದ್ದಾರೆ. ಅಲ್ಲಿ ಚಪ್ಪಾಳೆ ಸದ್ದು. ಇಲ್ಲಿ ಕೆಲವರು ನಮ್ಮ ಕುಡಿಗಳೇ ಹೋದ್ವಲ್ಲಪ್ಪ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನು ಕೆಲವರು ಫ್ಲೈಯಿಂಗ್ ಕಿಸ್ ಕೊಡ್ತಾ ಇದ್ದಾರೆ ಕುತ್ಕೊಂಡು ನಿಂತ್ಕೊಂಡು. ಇದು ಒಂದು ವ್ಯವಸ್ಥೆ, ಇದು ಒಂದು ವ್ಯವಸ್ಥೆ. ಕೋಲ್ಕತ್ತಾದಲ್ಲಿ ಹೆಂಗೆ ವ್ಯವಸ್ಥೆ ಮಾಡಿದ್ರು, ಮುಂಬೈನಲ್ಲಿ ಹೆಂಗೆ ವ್ಯವಸ್ಥೆ ಮಾಡಿದ್ರು, ಬೇರೆ ಬೇರೆ ಭಾಗದಲ್ಲಿ ಹೆಂಗೆ ವ್ಯವಸ್ಥೆ ಮಾಡಿದ್ರು ನೋಡಿ ಒಂದು ಸರಿ ನೋಡಿ.